ಸಿದ್ದರಾಮಯ್ಯರು ಅಷ್ಟೇ, DK ಅವರು ಅಷ್ಟೇ. ಈ ಚೇರ್ ಮೇಲೆ ಯಾರು ಕುಂತ ನಮ್ಗೆ ಅನ್ಯಾಯ ಮಾಡ್ತಾರ ಅವರೆಲ್ಲ ನಮ್ಮ ನೋಡ್ರಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅಪಾಯಿಂಟ್ಮೆಂಟ್ ಕೊಡ್ರಿ ಅಂತ ಕೇಳಿದ್ವಿ, ಕೊಟ್ಟಿಲ್ಲ. ರಮೇಶ್ ಅಣ್ಣರು ಸ್ವತಃ ಫೋನ್ನಾಗ ಮಾತಾಡಿ ಕೇಳಿದ್ರು, ಎಲ್ಲರೂ ಮಾತಾಡಿ ಕೇಳಿದ್ರು, ಕೊಟ್ಟಿಲ್ಲ. ನೋಡ್ರಿ, ಅವ್ರ ಮೇಲೆ ನಮ್ಗೆ ಯಾರ ಮೇಲೆ ವಿಶ್ವಾಸ ಇಲ್ಲ, ನಮ್ಮ ಹೋರಾಟ ಮೇಲೆ ನಮ್ಗೆ ವಿಶ್ವಾಸ ಇದೆ. ಶೆಡ್ಯೂಲ್ ಲೈನ್ ಸೇರಿಸ್ಬೇಕು. ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಈಗ ನಾವು ಯಾರ್ಯಾರು ಇದಕ್ಕೆ ಎಷ್ಟು ಇದು ಹೋರಾಟ 7% ರಿಸರ್ವೇಷನ್ ಹೋರಾಟ ಮಾಡಿದ್ವಿ, ಎಲ್ಲರೂ ಸೋತ್ಬಿಟ್ಟಿವಿ. ಸೋತ ಮೇಲೆ ಈ ರಾಜ್ಯ ಸರ್ಕಾರದಿಂದ ಸರ್ವಪಕ್ಷ ಒಂದು ನಿಯೋಗ ತೊಗೊಂಡು ಹೋಗ್ಬೇಕಾಗ್ತದೆ. ಅಲ್ಲಿ ಯಾರು ತೊಗೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಲಾರ್ದಕ್ಕ ಇದು ಹೋದ ವರ್ಷ ಅಲ್ಲ ಒಂದು ಅಲ್ಲ ಸರ್, ಸರ್ಕಾರ ನೀವು ಸೋತ್ರಿ ಪ್ರಶ್ನೆ ಬಂದಿಲ್ಲ. ಒಂದು ಸರ್ಕಾರ ಆ ಸಮುದಾಯಕ್ಕೆ ನ್ಯಾಯ ಕೊಡಬೇಕಾಗಿದ್ರೆ ಯಾವುದೇ ಸರ್ಕಾರ ಇದ್ರು, ಕಾಂಗ್ರೆಸ್ ಯಾವುದು ಕೊಡಬೇಕು. ನಿಮ್ ಸರ್ಕಾರ ಅಮಿತ್ ಶಾ ಒಂದು ಭರವಸೆ ಕೊಟ್ಟಿದ್ದು ಸರ್, ನಿಮಗೆ ಒಂದ್ ನಿಮಿಷ ನಾವು ಯಾರು ಹೇಳ್ರಿ, ಸರ್ವಪಕ್ಷ ನಿಯೋಗ ತಗೊಂಡು ಹೋಗಿ ಅಲ್ಲಿ ಭೇಟಿ ಆದ. ಇದು ಕೋರ್ಟ್ನಾಗ ಏನಂತಂದ್ರ ಇವ್ರು ಸರಿಯಾದ ವಾದ ಮಂಡನೆ ಮಾಡ್ಲಾರ್ದಕ್ಕ ನಮಗೆ ಸ್ಟೇ ಸಿಕ್ಕದ. ಒಂದು ಇನ್ನೊಂದು ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತೀವಿ. ನೋಡ್ರಿ, ಶೆಡ್ಯೂಲ್ ಲೈನ್ ಒಂದ್ ನಿಮಿಷ ಆಯ್ತಡ್ರಿ. ಶೆಡ್ಯೂಲ್ ಲೈನ್ ಸೇರ್ಸಿದ್ರು ಕೋರ್ಟ್ನಾಗ ವಾದ ಮಂಡನೆ ಮಾಡಬಹುದು. ಅದನ್ನ ಏನ್ ಕೋರ್ಟ್ನಾಗ ಸ್ಟೇ ಆಗಿ ಅನ್ನೋದಿಲ್ಲ. ಒಂದು ನಿಮಿಷ, ಯಾವ್ದು ಯಾವ್ದ್ರಿ ನಾವು ಹೇಳ್ತಿರೋದು ನಿಮಗೆ ಒಂದೇ ನಿಮಿಷ. ನಾವು ಹೇಳ್ತಿರೋದು ಏನಂದ್ರೆ, ಇವರು ಕಾಂಗ್ರೆಸ್ ಈಗೇನು ನಮ್ಮ ಅಡ್ವೊಕೇಟ್ ಜನರಲ್ ಇದಾರ, ಸರಿಯಾಗಿ ವಾದಿಸೋದಕ್ಕೆ ನಮ್ಗೆ ಸ್ಟೇ ಸಿಕ್ಕಿದೆ. ಯಾಕಂತಂದ್ರೆ ಸ್ಟೇ ಇವರು ಅಲ್ಲ, ಒಂದ್ ನಿಮಿಷ ಫುಲ್ ಕ್ಲಿಯರ್ ಕೇಳ್ರಿ. ಇದು ಹೇಳಿದ್ಮೇಲೆ ಬೇಕಾದ್ರೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇವೆ. 2015ರಲ್ಲಿ ನಮ್ಮ ಹೈಕೋರ್ಟ್ ಜಡ್ಜಿಯವರೇ ಒಂದು ಆದೇಶ ಮಾಡ್ತಾರೆ, SC ST ಗೆ ಜನಸಂಖ್ಯೆ ಆಧಾರವಾಗಿ ನೀವು ರಿಸರ್ವೇಷನ್ ಕೊಡ್ರಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರ್ತಾರೆ, ಅವರು ಇದನ್ನ ಮಾಡಂಗಿಲ್ಲ, ರಿಸರ್ವೇಷನ್ ಹೆಚ್ಚು ಮಾಡಂಗಿಲ್ಲ. ಅವಾಗ ಒಂದು ನೋಟಿಸ್ ಬರ್ತದೆ ಚೀಫ್ ಇವರಿಗೆ, ನಮ್ಮ ಅಧಿಕಾರಿಗಳಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ನೋಟಿಸ್ ಬರ್ತದೆ, ಅದನ್ನು ಮಂಡನೆ ಮಾಡಂಗಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮಂಡನೆ ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ, ಕೋರ್ಟಿಗೆ ಸರಿಯಾಗಿ ಸಬ್ಮಿಟ್ ಆಗಿಲ್ಲ. 5 ಸರಿ ಹೋಗಿಲ್ಲ, 6ನೇ ಸರಿ ಹೋಗಿ ಏನ್ ಹೇಳ್ತಾರೆ, ಅಲ್ಲಲ್ಲ ಒಂದ್ ನಿಮಿಷ, 6ನೇ ಸರಿ ಹೋಗಿ ನೀವು ಆಯ್ತು ನಾವು 50% ಮಾಡಕ್ ರೆಡಿ ಒಂದು ಸ್ಟೇ ಕೊಟ್ಟಿದೆ. ಆ ಸ್ಟೇ ವೇಕೆಂಟ್ ಆದ್ರೆ ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸ್ಟೇ ತಂದಿದೆ ನಮಗೆ ಮೇಜರ್ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ನಾವು ಹೇಳಿದ ಏನಂದ್ರೆ, ನಿಮ್ಮ ಅದೇ ಮೈಸೂರಿನಾಗ ನಿಮ್ ಮೂಡಾ ಕೇಸಿಗೆ ಡೆಲ್ಲಿಯಿಂದ ಲಾಯರ್ಸ್ ಕರ್ಸಕ್ ಬರ್ತದೆ. ಈಗ ಎಲ್ಲಾ ಈ ಒಂದು SC ST ಕೇಸಿಗೆ ಯಾಕೆ ಇದು ಮಾಡಿ ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಲ್ರೆಡಿ ನಮ್ಗೆ 7% ರಿಸರ್ವೇಷನ್ ಸಿಕ್ಕದ. ನಮಗೆ ನೋಡಿ, ಈಗ ಕೋರ್ಟ್ ಸ್ಟೇ ಅಂತ ಕೊಟ್ಟರೆ ಅಲ್ಲ, ಒಂದೇ ನಿಮಿಷ ಒಬ್ಬೊಬ್ಬರಿಗೆ